ಜನರಿಗೆ ಆರ್ಥಿಕ ಭದ್ರತೆಯ ಸೇವೆಯೊಂದಿಗೆ ಮಾಮರ ಸೌಹಾರ್ದ ಸಹಕಾರ ಸಂಘ ಎಮ್ಮರವಾಗಿ ಬೆಳೆಯಲಿ. ಮಳವಳ್ಳಿ ಪಟ್ಟಣದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಸಿ. ಗಂಗಾಧರ ಸ್ವಾಮಿ ಹೇಳಿಕೆ. ಮಳವಳ್ಳಿ ಪಟ್ಟಣದಲ್ಲಿ ಮಾಮರ ಸೌಹಾರ್ದ ಸಹಕಾರ ಸಂಘದ 2026ನೇ ವರ್ಷದ ಮೊದಲ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಚಾಲನೆ. ಮಳವಳ್ಳಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಮರ ಸೌಹಾರ್ದ ಸಹಕಾರ ಸಂಘ ಭಾನುವಾರ ಆಯೋಜಿಸಿದ್ದ 2026ನೇ ವರ್ಷದ ಮೊದಲ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಸಿ. ಗಂಗಾಧರ ಸ್ವಾಮಿ ಮೊದಲು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದಿನದರ್ಶಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಸಹಕಾರ ತತ್ವ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಮಾಮರ ಸಹಕಾರ ಸಂಘವು ಬೀಜ ಬಿತ್ತಿ ಮೊಳಕೆ ಒಡೆದು ಸಸಿಯಾಗಿದೆ. ಇದು ಜನಸಾಮಾನ್ಯರ ಬದುಕಿಗೆ ಆಶಾಕಿರಣವಾಗಲಿ, ಜನರ ಆರ್ಥಿಕ ಪ್ರಗತಿಗೆ ಶಕ್ತಿ ತುಂಬುವ ಮೂಲಕ ಎಮ್ಮರವಾಗಿ ಬೆಳೆದು ಜಿಲ್ಲೆಗೆ ತಾಲೂಕಿಗೆ ಮಾದರಿ ಸಹಕಾರ ಸಂಘವಾಗಿ ಮುನ್ನಡೆಯಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಎಂ. ಶಿವಕುಮಾರ್ ವಹಿಸಿ ಮಾತನಾಡಿ, ಮನುಷ್ಯ ಹುಟ್ಟುವುದು ಆಕಸ್ಮಿಕ, ಸಾವು ನಿಶ್ಚಿತ. ಈ ನಡುವೆ ಬದುಕುವ ನಾವುಗಳು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ಜನಸಾಮಾನ್ಯರ ಬದುಕಿಗೆ ಆಶಾಕಿರಣವಾಗಿ ಸೇವೆ ನೀಡುವ ಮೂಲಕ ಮನುಷ್ಯ ಸತ್ತ ನಂತರವೂ ಬದುಕಿದ್ದಾಗ ನೀಡಿದ ಸೇವೆಗಳು ಜೀವಂತವಾಗಿರಬೇಕು, ಶಾಶ್ವತವಾಗಿರಬೇಕು ಎಂಬ ಉದ್ದೇಶದಿಂದ ಮಾಮರ ಸೌಹಾರ್ದ ಸಹಕಾರ ಸಂಘವನ್ನು ಆರಂಭಿಸಲಾಗಿದೆ. ಪಾರದರ್ಶಕ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾಮರ ಸೌಹಾರ್ದ ಸಹಕಾರಿ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಈ ಒಂದು ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಗುರುಮೂರ್ತಿರವರೇ ಹಾಗೂ ಈ ಒಂದು ದೇವಸ್ಥಾನದ ಅರ್ಚಕರಾದಂಥ ನಾಗೇಂದ್ರ ಮೂರ್ತಿರವರೇ ಹಾಗೂ ಹಿರಿಯ ವೈದ್ಯರು ಮಳವಳ್ಳಿಯಲ್ಲಿ ಅಚ್ಚುಮೆಚ್ಚಿನ ಕರ್ತವ್ಯವನ್ನು ನಿರ್ವಹಿಸಿ ವಯೋಗಿ ವೃತ್ತಿ ಹೊಂದಿ ಇದೇ ಮಳವಳ್ಳಿ ಪಟ್ಟಣದಲ್ಲಿ ಮಳವಳ್ಳಿ ತಾಲೂಕಿನ ಎಲ್ಲ ಜನರಿಗೆ ಉತ್ತಮವಾದಂಥ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಸ್ನೇಹಿತರಾದಂಥ ಮಹೇಂದ್ರ ಅವರೇ, ಉಳಿದಂತೆ ಎಲ್ಲ ಈ ಒಂದು ಸಂಘದ ಪದಾಧಿಕಾರಿಗಳೇ, ನಿರ್ದೇಶಕರುಗಳೇ, ಮಾಮರ ಸೌಹಾರ್ದ ಸಹಕಾರಿ ಸಂಘ ಈಗ ಬೀಜ ಬಿತ್ತು ಗಿಡ ಸಸಿಯಾಗಿದೆ. ಇದು ಬೆಳೆದು ಎಮ್ಮರ ಆಗಲಿ, ಭಾಳಷ್ಟು ಜನರಿಗೆ ಸಹಕಾರಿ ಸಂಘ ಸಹಕಾರಿ ತತ್ವದ ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಬೆಳಿಬೇಕು ಅಂತಕ್ಕಂಥದ್ದು, ಕೇವಲ ಒಬ್ಬರು ಬೆಳೀತಕ್ಕಂಥದ್ದನ್ನ ಎಲ್ಲರೂ ಕೂಡ ಬೆಳಿಬೇಕು ಅಂತಕ್ಕಂಥ ತತ್ವನೇ ಸಹಕಾರಿ ತತ್ವ. ಈ ಒಂದು ಸಹಕಾರ ತತ್ವದ ಅಡಿಯಲ್ಲಿ ಸಾರ್ವಜನಿಕರಿಗೆ, ನೊಂದವರಿಗೆ, ಬಡವರಿಗೆ ಯಾರಿಗೆ ಅಗತ್ಯ ಇದೆ ಅವರಿಗೆ ತಾವು ಸೇವೆ ಸೌಲಭ್ಯವನ್ನು ಕೊಡಿ ಮತ್ತು ಈ ಒಂದು ಸಂಘ ದೊಡ್ಡ ಎಮ್ಮರವಾಗಿ ಬೆಳೀಲಿ. ಈ ಒಂದು ಭಗವಂತನ ಸನ್ನಿಧಿಯಲ್ಲಿ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀನಿ. ಭಗವಂತ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಸಂಘಕ್ಕೆ ಒಳ್ಳೆಯದನ್ನು ಮಾಡಲಿ ಎಂದು ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ನನ್ನನ್ನು ಕರೆದು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಕರೆದು ಕ್ಯಾಲೆಂಡರ್ ಬಿಡುಗಡೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ನಡುವೆ ನಾವು ಬದುಕ್ತೀವಲ್ಲ, ಆ ಬದುಕಲ್ಲಿ ಏನಾದ್ರು ಒಂದು ಸಾರ್ಥಕತೆ ಕಾಣಬೇಕು ಅನ್ನೋ ಚಿಂತನೆಯಿಂದ, ನಮ್ಮಿಂದ ಏನೋ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಮರ ಸೌಹಾರ್ದ ಸಹಕಾರ ಸಂಘದ ಹುಟ್ಟಾಕಿದ್ದು. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ನಾವು ಮಾಡುವಂಥ ಕೆಲಸಗಳು ಶಾಶ್ವತವಾಗಿರಬೇಕು ಜೀವನ ಪರ್ಯಂತ. ಇವತ್ತು ಇಂಥವ್ರು ಇದ್ದರು ಮಾಡಿದಂಥ ಕೆಲಸಗಳಾಯಿತು, ಇಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅಂತಂದರೆ ಅದೇ ನಮ್ಮ ಜೀವನ ಸಾರ್ಥಕತೆ ಇರ್ತದೆ. ಅಂತ ದೃಷ್ಟಿಯಿಂದ ಈ ಒಂದು ಮಾಮರ ಸೌಹಾರ್ದ ಸಹಕಾರ ಸಂಘವನ್ನು ಒಂದು ಯೂ ಟೀಮ್ ಕಟ್ಕೊಂಡು ಮಾಡಿದ್ರು. ಅದಕ್ಕೆ ನನ್ನ ಗುರುಗಳಾದ ಪ್ರಕಾಶ್ ಮುನಿಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅಚ್ಚಿದೊಡ್ಡಿ ಆರಾಧ್ಯ ಅವರು, ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಕಂಠ ಸ್ವಾಮಿಯವರು, ಗುರುಮೂರ್ತಿಯವರು, ಎಲ್ಲ ತಂಡ ಒಂದು 16 ಮೀಟಿಂಗ್ ಮಾಡಿ ಒಂದು ಕ್ಲೀನಾಗಿ ವ್ಯವಸ್ಥಿತವಾಗಿ ಮಾಡಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಇದಾಗಿ ಮಾಡಿದ್ದೀವಿ. ಈ ಒಂದು ಎಲ್ಲರೂ ಕಾರಣಕ್ಕೂತರಾಗಿದ್ದಾರೆ ಈ ಒಂದು ಯಶಸ್ವಿಗೆ.
ಮೊದಲನೇ ವರ್ಷದ ಕ್ಯಾಡರ್ನ ನಾವು ವಿಶೇಷವಾಗಿ ತರಬೇಕು ಅನ್ನೋ ಒಂದು ಚಿಂತನೆ ಇತ್ತು. ಆ ರೀತಿ ತಂದಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರಾದ ನನ್ನ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಸೇವೆದಾರರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತಾ ಈ ಸಂದರ್ಭದಲ್ಲಿ ಒಂದು 2 ಮಾತು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಇರುತ್ತೆ ಮುಂದೆ ಹಾಕಿರುವಂತಹ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಸಬಾರ್ದು. ಈ ಯಶಸ್ಸು ನಿರಂತರವಾಗಿ ಸಾಗಲಿ, ಎಲ್ಲರ ಸಹಕಾರ ಇದೇ ರೀತಿಯಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅವರ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಮಂಡಿಸಿದಂತಹ ಅಧ್ಯಕ್ಷರಾದಂಥ ಎಂ ಶಿವಕುಮಾರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮೊದಲೇ ಈ ಕಾರ್ಯಕ್ರಮ ಬಹಳ ಚಿಕ್ಕದಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದು, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಈ ಒಂದು ಬಹಳ ಕಡಿಮೆ ಅವಧಿಯಲ್ಲಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ಎಲ್ಲ ನಮ್ಮ ಸೊಸೈಟಿಯ ನಿರ್ದೇಶಕರಿಗೆ, ಎಲ್ಲ ನಮ್ಮ ಸಾರ್ವಜನಿಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಒಮ್ಮೆ ನೆನಪಿಸ್ತಾ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೇಳಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ.